ಈ ನಡುವೆ ರೇವಣ್ಣ ಅವರಿಗೆ ಸಹಜವಾಗಿ ಟೆನ್ಷನ್ ಇದ್ದೇ ಇದೆ. ಇವತ್ತು ನನಗೆ ಜಾಮೀನು ಸಿಗುತ್ತಾ, ನಾನು ಬಿಡುಗಡೆ ಆಗ್ತೀನಾ ಅಂತ. ಇವತ್ತು ರೇವಣ್ಣ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ರೇವಣ್ಣ ಅವರಿಗೆ ಟೆನ್ಷನ್ ಆಬ್ವಿಯಸ್ಲಿ ಆಗುತ್ತೆ. ಬೆಳಗ್ಗೆ 4:30ಕ್ಕೆ ಎದ್ದು ಬ್ಯಾರಕ್ನಲ್ಲಿ ಕೆಲ ಹೊತ್ತು ವಾಕಿಂಗ್ ಕೂಡ ಅವರು ಮಾಡಿದಾರಂತೆ. ಕಾಫಿ ಕುಡಿದ ಬಳಿಕ ದಿನಪತ್ರಿಕೆ ಓದಿದ್ದಾರೆ ರೇವಣ್ಣ. ಅಂದರೆ ರೆಗ್ಯುಲರ್ ಇವತ್ತು ಇದು ಜೈಲಿನ ಮೆನು ಪ್ರಕಾರ ಉಪ್ಪಿಟ್ಟು ಸೇವನೆ ಕೂಡ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಕಳೆದ 5 ದಿವಸದಿಂದನೂ ಕೂಡ ಅವರು ಜೈಲಿನಲ್ಲೇ ಇದ್ದಾರೆ. ಸ್ವಲ್ಪ ಆರೋಗ್ಯ ಕೂಡ ಅವ್ರದ್ದು ಏರುಪೇರಾಗಿತ್ತು. ಬಟ್ ಈಗ ಸ್ವಲ್ಪ ಚೇತರಿಸ್ಕೊಂಡಿರ್ಬೋದು. ಜೈಲಿನಲ್ಲೇ ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದರು ಜೈಲು ಆಸ್ಪತ್ರೆಯಲ್ಲಿ ಅಂತಕ್ಕಂಥ ಮಾಹಿತಿ ಇದೆ. ಈಗ ಅವ್ರ ಪರವಾಗಿ ವಾದ ಮಂಡಿಸೋದಕ್ಕೆ ಹಿರಿಯ ವಕೀಲರಾದಂತಹ CV ನಾಗೇಶ್ ಅವರು ಕೂಡ ಮುಂದಾಗಿದ್ದಾರೆ. ನೋಡೋಣ ಜಾಮೀನು ಕೊಡಿಸ್ತಾರಾ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಈಗ ರೇವಣ್ಣ ಅವರದ್ದು ರೆಗ್ಯುಲರ್ ದಿನಚರಿನ ಅಥವಾ ಎಂದಿಗಿಂತ ಇವತ್ತು ಸ್ವಲ್ಪ ಟೆನ್ಷನ್ನಲ್ಲಿದ್ದರು ಅಂತನಾ? ಏನಿದೆ ಅಪ್ಡೇಟ್ಸ್? ಅರವಿಂದ್, ಖಂಡಿತವಾಗೂ ಇವತ್ತು ಪರಪ್ಪನಗರ ಜೈಲಿಗೆ ಸೇರಿ ರೇವಣ್ಣ ಅವರು 5 ದಿನ ಕಳೆದಿದ್ದಾರೆ. ಜೊತೆಗೆ ಎಂದಿನಂತೆ ಇವತ್ತು ಬೆಳಗಿನ ಜಾವ 4:15ಗೆ ಎದ್ದು ನಿದ್ದೆಯಿಂದ ಅಲ್ಲೇ ಬ್ಯಾರಕ್ ಒಳಗಡೆ ವಾಕಿಂಗ್ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಅವ್ರಿಗೆ ಒಂದು ರೀತಿ ಟೆನ್ಷನ್ ಅಲ್ಲಿ ಇರುವಂತದ್ದು. ಯಾಕಂದ್ರೆ ಕಳೆದ 5 ದಿನದಿಂದಲೂ ಸಹ ಯಾರನ್ನೂ ಸರಿಯಾಗಿ ಭೇಟಿಯಾಗಿಲ್ಲ. ಜೊತೆಗೆ ಕುಟುಂಬದಲ್ಲೂ ಸಹ ಇನ್ನೂ ಭೇಟಿಯಾಗಿಲ್ಲ. ಕಳೆದ 5 ದಿನದಲ್ಲಿ 3 ದಿನ ರಜಾ ಸಿಕ್ತು. ರಜಾ ದಿನದಲ್ಲಿ ಯಾರನ್ನೂ ಸಹ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಬೇಲ್ ಸಿಗ್ತದೆ ಅನ್ನೋ ನಿರೀಕ್ಷೆಯಲ್ಲಿ ರೇವಣ್ಣ ಅವರು ಕಾಯ್ತಾ ಇರುವಂತದ್ದು. ಜೊತೆಗೆ ಇವತ್ತು ಸಾಕಷ್ಟು ಜನ ಅವರ ಆಪ್ತರಿರ್ಬೋದು ಅಥವಾ ಕುಟುಂಬಸ್ಥರು ಜೈಲಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಈಗ ಒಂದು ಬೆಳಗಿನ ತಿಂಡಿಯನ್ನ ಮುಗಿಸಿ ಈಗ ಆರಾಮಾಗಿರುವಂತದ್ದು. ಅಂದ್ರೆ ಒಂದು ರಿಲ್ಯಾಕ್ಸ್ ಮೂಡ್ಗೆ ಬಂದಂತ ಕಾಣ್ತಾ ಇದೆ. ಯಾಕಂದ್ರೆ ಅವ್ರು ಮೊನ್ನೆ ಅಷ್ಟೇ ಅವರ ವಕೀಲರು ಸಹ ಭೇಟಿ ಆಗಿದ್ರು. ಹಾಗಾಗಿ ಅವರು ವಕೀಲರು ಇವತ್ತು ಬೇಲ್ ಸಿಗ್ತದೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ರೇವಣ್ಣ ಅವರು ಒಂದು ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇವತ್ತು ನಾವು ಆಚೆ ಹೋಗ್ತೀನಿ ಅನ್ನೋ ಭರವಸೆಯಲ್ಲಿ ಇರುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಅಂಬರೀಷ್. ಆಯಿತು, ಸಂಕಷ್ಟ ಒಂದು ಟೆನ್ಷನ್ ಇರುತ್ತೆ. ಯಾಕೆಂದರೆ ಅಕಸ್ಮಾತ್ ಏನಾದರೂ ಜಾಮೀನು ನಿರಾಕರಿಸ್ಬಿಟ್ರೆ ಮತ್ತಿನ್ನು ಹೈಕೋರ್ಟ್ಗೆ ಹೋಗಬೇಕು, ಅಲ್ಲಿ ಜನಪ್ರತಿನಿಧಿಗಳ ಬೆಂಚ್ನಲ್ಲಿ ಮತ್ತೆ ಇನ್ನು ವಾದ ಪ್ರತಿವಾದಗಳು ನಡಿಬೇಕು, ಅಲ್ಲಿ ಸಿಗಬೇಕು, ದಿನಗಳು ದೂಡ್ತಾ ಹೋಗುತ್ತೆ. ಜೊತೆಗೆ ಇವಾಗ ಸಂತ್ರಸ್ತೆ ಬೇರೆ ರೇವಣ್ಣ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಿರೋದ್ರಿಂದ ತುಂಬ ಜನ ಒಂದು ರೀತಿಯಲ್ಲಿ ಅವ್ರನ್ನ ಪಾಪ ಹಿಂಗಾಯ್ತಲ್ಲ ಅಂತಲೂ ಅಂದ್ಕೊಳ್ತಕ್ಕಂಥದ್ದು ಇರುತ್ತೆ. ಮತ್ತು ಇನ್ನು ಸಹಜವಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ನೆನ್ನೆ ಭಾನುವಾರ ಆಗಿತ್ತು. ಇವತ್ತು ಆ ಸಂತ್ರಸ್ತೆಯ ಹೇಳಿಕೆಯ ಆಧಾರದಲ್ಲಿ ಸಾಕಷ್ಟು ರಾಜಕೀಯ ಜಟಾಪಟಿಗೆ ಕೂಡ ಕಾರಣವಾಗುತ್ತೆ.